ಮುಜರಾಯಿ ಇಲಾಖೆ ಜಾಗದಲ್ಲಿ ಅತಿಕ್ರಮಣದಾರರು ಪಾರುಪತ್ಯವನ್ನ ಸಾಧಿಸ್ತಾ ಇದ್ರು ಇಲ್ಲಿವರೆಗೂ. ಈಗ ಕ್ರಮ ಬೀಳ್ತಾ ಇದೆ. 34,466 ದೇವಸ್ಥಾನಗಳಿಗೆ ಸೇರಿದಂತ ಆಸ್ತಿಗಳಲ್ಲಿ ಒತ್ತುವರಿ ಮಾಡಿಕೊಂಡಿದ್ರು. ಆ ಆಸ್ತಿಗಳನ್ನ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಈಗ ಸಮರ ಸಾರಿದ್ದಾರೆ. ಮುಜರಾಯಿ ಇಲಾಖೆ ತಹಶೀಲ್ದಾರ್ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಶುರುವಾಗಿದೆ. ಕೆಲ ಕಡೆ ಸರ್ವೆ ಕಾರ್ಯವೂ ಆಗಿದೆ. ಜಿಲ್ಲಾವಾರು ಸರ್ವೆಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. 25 ಮಂದಿಯ ಬಳಿ ಮುಜರಾಯಿ ಇಲಾಖೆ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಇದೆ, ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಇಲಾಖೆಯ ಭೂಮಿ ಸಂಪೂರ್ಣವಾಗಿ ರಿಪೋರ್ಟ್ ಏನಿದೆ ಅದನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಸರ್ವೆ ಮಾಡಿ ಅದಾದ ಬಳಿಕ ಎಲ್ಲೆಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಈಗ TV5 ಕನ್ನಡದಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯವಾಗಿದೆ. ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗಾ, ಮೈಸೂರು ಭಾಗಗಳಲ್ಲಿ ದೇವಾಲಯಗಳ ಆಸ್ತಿಗಳನ್ನ ಅತಿಕ್ರಮಣ ಮಾಡಿಕೊಂಡಿರುವಂತ ಆರೋಪ ಕೇಳಿಬಂದಿತ್ತು. ಈಗಾಗಲೇ 15,000 ದೇವಾಲಯ ಜಮೀನಿರ್ಬೋದು, ಕಲ್ಯಾಣಿ ಹಾಗೂ ಸುತ್ತಮುತ್ತಲಿನ ಖಾಲಿ ಜಾಗಗಳ ಸರ್ವೆ ಮಾಡಿದ್ದಾರೆ ತಹಶೀಲ್ದಾರ್. ಇನ್ನೂ ಕೂಡ ಕೆಲವು ಕಡೆ ಸರ್ವೆ ಮಾಡೋದಕ್ಕೆ ಅಂತ ಕಾರ್ಯಾಚರಣೆ ಶುರು ಮಾಡಿದ್ದಾರಂತೆ. ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆಯ ತಹಶೀಲ್ದಾರ್ ನೇತೃತ್ವದಲ್ಲಿ ಈಗ ಸರ್ವೆ ಕಾರ್ಯ ಮತ್ತೆ ಶುರುವಾಗಿದೆ. ಒಟ್ಟು 34,466 ದೇವಾಲಯಗಳಿದ್ದಾವೆ. ಅದರಲ್ಲಿ ಗ್ರೂಪ್ ಎ ದೇವಸ್ಥಾನಗಳು 193 ಇದೆ ಮತ್ತು ಗ್ರೂಪ್ ಬಿ ದೇವಸ್ಥಾನಗಳು 205 ಇದೆ. ಸೊ ಕಳೆದ 1 ವರ್ಷದಿಂದ ನಮ್ಮ ದೇವಾಲಯದ ಆಸ್ತಿಗಳೇನಿದ್ದಾವೆ, ಕಲ್ಯಾಣಿಗಳೇನಿದ್ದಾವೆ ಮತ್ತು ಕೆರೆಕಟ್ಟೆಗಳೇನಿದ್ದಾವೆ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ವಶದಲ್ಲಿರಬೇಕು, ಅಂದರೆ ಮುಜರಾಯಿ ಇಲಾಖೆ ವಶದಲ್ಲಿರಬೇಕು. ಮತ್ತು ಎಲ್ಲ ದಾಖಲಾತಿಗಳು ಕೂಡ ದೇವಸ್ಥಾನದ ಹೆಸರು ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇಂಡೀಕರಣ ಮಾಡಬೇಕು ಅಂತ ಕಟ್ಟುನಿಟ್ಟಿದ ಸೂಚನೆಯನ್ನು ನಮ್ಮ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ನೀಡಿರ್ತಾರೆ. ಮತ್ತು ಎಲ್ಲ ದೇವಾಲಯಗಳನ್ನು ಕೂಡ ಸರ್ವೆಯನ್ನು ಮಾಡಿಸಿ ಒಂದು ಅಸೆಟ್ ರಿಜಿಸ್ಟರನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಈಗಾಗಲೇ ಭಾಳಷ್ಟು ದೇವಾಲಯಗಳಲ್ಲಿ RTC ಆಗೋದರ ಜೊತೆಗೆ ಸ್ಕೆಚ್ ಕಾಪಿನೂ ಕೂಡ ತಯಾರು ಮಾಡಿದ್ದಾರೆ.